ಧರ್ಮಸ್ಥಳದಲ್ಲಿ ವಿಡಿಯೋವನ್ನ ಮಾಡ್ತಾ ಇದ್ದ 4 ಮಂದಿ ಯೂಟ್ಯೂಬ್ ಮಾಧ್ಯಮದವರ ಮೇಲೆ ದಾಳಿ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿರೋ ಘಟನೆ ವರದಿಯಾಗಿದೆ. ಕುಡ್ಲಾ ರ್ಯಾಂಪೇಜ್ ಎಂಬ ಹೆಸರಿನ ಯೂಟ್ಯೂಬರ್ ಆಗಿರೋ ಅಜಯ್ ಅಂಚನ್ ಅವರ ಜೊತೆಗೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಸಂಚಾರಿ ಸ್ಟುಡಿಯೋದ ವಿಜಯ್ ಮತ್ತು ಕುಡ್ಲಾ ರ್ಯಾಂಪೇಜ್ನ ಕ್ಯಾಮ್ರಾ ಪರ್ಸನ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕ್ಯಾಮ್ರಾವನ್ನ ಪುಡಿ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ಈ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಬ್ಬರಿಗೆ ತೀವ್ರ ಗಾಯಗಳಾಗಿದೆ. ಸೌಜನ್ಯ ಮನೆಯ ಪಾಂಗಳ ಕ್ರಾಸ್ ಸಮೀಪ ದಾಳಿ ನಡೆದಿರುವುದಾಗಿ ತಿಳಿದುಬಂದಿದೆ. ಇನ್ನು ದಾಳಿ ನಡೆಸಿದ ಗುಂಪಿನಲ್ಲಿ ಸುಮಾರು 50ರಿಂದ 100 ಜನ ಇದ್ರು ಅಂತ ಮಾಹಿತಿ ಲಭ್ಯ ಆಗಿದೆ. ಕರ್ನಾಟಕದ ಡಿಜಿಟಲ್ ಮಾಧ್ಯಮಗಳ ವೇದಿಕೆಯಾದ ಡಿಜಿಟಲ್ ಮೀಡಿಯಾ ಫಾರ್ ಡೆಮಾಕ್ರಸಿ ಈ ಘೋರ ಕೃತ್ಯವನ್ನ ಖಂಡಿಸಿದೆ. ಅಜಯ್ ಅವರ ಮೇಲೆ ದಾಳಿ ಮಾಡಿದ ಗೂಂಡಾಗಳ ವಿರುದ್ಧ ತಕ್ಷಣದ ಕ್ರಮಕ್ಕೆ ಒತ್ತಾಯವನ್ನ ಮಾಡಿದೆ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ರಜತ್ ಎಂಬುವರು ಇಂದು ವಕೀಲರ ಜೊತೆಗೆ ಧರ್ಮಸ್ಥಳದಲ್ಲಿ ವಿಚಾರಕ್ಕೊಳಗಾಗಿ ಹತ್ಯೆಗೊಳಗಾಗಿದ್ದ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ್ರು. ರಜತ್ ಬಂದಿರೋ ವಿಚಾರ ತಿಳಿದು ಯೂಟ್ಯೂಬರ್ಗಳು ಸಂದರ್ಶನವನ್ನ ನಡೆಸೋದಕ್ಕೆ ಆಗಮಿಸೋದಾಗಿ ತಿಳಿಸಿದ್ರು. ಅದಾಗಲೇ ಸೌಜನ್ಯ ಮನೆಯಿಂದ ಹೊರಟಿದ್ದ ರಜತ್ ಅವರಿಗೆ ಸೌಜನ್ಯ ಮನೆಯ ಪಾಂಗಳ ಕ್ರಾಸ್ ಸಮೀಪ ಮಾತನಾಡೋದಕ್ಕೆ ಸಿಕ್ಕಿದ್ದಾರೆ. ಪಾಂಗಳ ಕ್ರಾಸ್ ಬಳಿಯಲ್ಲಿನೇ ನಿಂತು ಸಂದರ್ಶನವನ್ನ ನಡೆಸ್ತಾ ಇತ್ತು. ಇದೇ ವೇಳೆ ಸ್ಥಳಕ್ಕೆ ಬಂದ ಸುಮಾರು 50ರಷ್ಟಿದ್ದ ಗೂಂಡಾಗಳ ಗುಂಪು ಧರ್ಮಸ್ಥಳದ ಹೆಸರನ್ನ ಕೆಡಿಸ್ತಾ ಇದ್ದೀರಿ, ನೀವು ಹೆಸರು ಕೆಡಿಸೋದಕ್ಕೆಂತಾನೆ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಆರೋಪವನ್ನ ಹೊರಿಸಿ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಕೈಯಲ್ಲಿದ್ದ ಕ್ಯಾಮ್ರಾ ಹಾಗೂ ಮೈಕ್ಗಳನ್ನ ಕೂಡ ಕಸಿದುಕೊಂಡು ಹೊಡೆದು ಹಾಕಿದ್ದಲ್ದೇನೆ ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ADina.comಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ ಗಾಯಾಳುಗಳನ್ನ ಉಜಿರೆಯ ಬೆನಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಐಸಿಯುವಿನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ಇನ್ನು ಈ ಘಟನೆಯ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆಯೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಬಂದೋಬಸ್ತಿಗೆ ಕ್ರಮವನ್ನ ಕೈಗೊಂಡಿದ್ದಾರೆ. ಯೂಟ್ಯೂಬರ್ಗಳ ಮೇಲೆ ದಾಳಿಯ ಕುರಿತು ಸ್ಥಳದಿಂದ ADina.com ಪ್ರತಿನಿಧಿಗಳು ವರದಿಯನ್ನ ನೀಡ್ತಾ ಇದ್ದಾರೆ. ನಾವು ಅಜಯ್ ಅಂಚನ್ ಅವ್ರ ಮತ್ತೆ ಜೊತೆಲಿ ಹೋಗ್ಬೇಕಾಗಿತ್ತು. ಸೌಜನ್ಯ ಪ್ರಕರಣ ಕವರ್ ಮಾಡಕ್ಕೆ ಸ್ವಲ್ಪ ಊಟಕ್ಕೆ ಹೋದೋ. ಆ ಊಟಕ್ಕೆ ಹೋದ ಸಂದರ್ಭದಲ್ಲಿ ನಾವು ಸ್ಕಿಪ್ ಆದ ಅಷ್ಟೇ. ಅಜಯ್ ಅಂಚನ್ ಒಬ್ರಿಗೆ ಹೊಡೆದಿಲ್ಲ, ಅಲ್ಲಿ ಬಂದು ಸಂಚಾರಿ ಸ್ಟುಡಿಯೋ ಅಂತ ಅದು ಈ ತರದೊಂದು ತುಂಬಾ ಚೆನ್ನಾಗಿ ಕವರ್ ಮಾಡ್ತಿದ್ದಂತ ಮೀಡಿಯಾ, ಆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅಂತೇಳಿ ಅವ್ರಿಗೆ ಹೊಡೆದಿದ್ದಾರೆ. ಮತ್ತೆ ಇನ್ನೊಬ್ರು ಬಂದು ಯುನೈಟೆಡ್ ಮೀಡಿಯಾ ಅಂತ ಒಂದಿದೆ, ಅದರ ಒಬ್ಬ ಸಣ್ಣ ಹುಡುಗ ಅಭಿಷೇಕ್ ಅಂತೇಳಿ ಅಭಿಷೇಕ್ ಹೊಡೆದಿದ್ದಾರೆ. 3 ಜನಕ್ಕೆ ಮತ್ತು ಅಜಯ್ ಅಂಚನ್ಗೆ. ಅಭಿಷೇಕ್ ತುಂಬಾ ಕ್ರಿಟಿಕಲ್ ಇದಾರಂತೆ, ತುಂಬಾ ನಿಂತ್ಕೊಳಕ್ಕೂ ಆಗ್ತಿಲ್ಲ, ಹಂಗ್ ಹೊಡೆದಿದ್ದಾರಂತೆ. ಅದು ರೋಡ್ ಸೈಡ್ ಆಗಿರೋ ಘಟನೆ, ಪಾಂಗಳ ರಸ್ತೆಯಲ್ಲಿ ಆಗಿರುವಂತ ಘಟನೆ. ಬಿಗ್ ಬಾಸ್ ಖ್ಯಾತಿ ರಜತ್ ಬಂದಿದ್ರು ಸೌಜನ್ಯ ಮನೆಗೆ. ಆ ಸಂದರ್ಭದಲ್ಲಿ ಅವ್ರನ್ನ ಕವರೇಜ್ ಮಾಡಕ್ ಹೋದ ಸಂದರ್ಭದಲ್ಲಿ ಬೈಟ್ ಬರ್ಬೇಕಾದ್ರೆ ಆಗಿರೋ ಘಟನೆ ಮೇಡಮ್. ಹಲ್ಲೆಗೊಳಗಾದ ಯೂಟ್ಯೂಬರ್ಸ್ಗಳನ್ನ ಉಜಿರೆಯಲ್ಲಿರುವಂತಹ ಬೆನಕ ಹಾಸ್ಪಿಟಲ್ನಲ್ಲಿ ICUನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.